ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಂಪಿ ನಗರ 147 ವಾರ್ಡ್ನಲ್ಲಿ ಇಂದು ಮಹತ್ವದ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಕೆಂಗಲ್ ಹನುಮಂತಯ್ಯ ರಂಗಮಂದಿರದ ಮುಂಭಾಗದಲ್ಲಿ ತೆರೆದ ಆಡಿಟೋರಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ 4ನೇ ಮಹಡಿಯ ಮೇಲ್ಭಾಗದಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೂ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳಿಗೆ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟಿಸಲಾಯಿತು. ಹೊಸತಾಗಿ ಅಳವಡಿಸಲಾದ ಲಿಫ್ಟ್ಗೆ ಉದ್ಘಾಟನೆ ನೆರವೇರಿತು. ವಿದ್ಯಾರ್ಥಿಗಳಿಗೆ ಡೆಸ್ಕ್ಗಳನ್ನು ಒದಗಿಸುವ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಜನಪ್ರಿಯ ಶಾಸಕರಾದ ಶ್ರೀ ಎಂ. ಕೃಷ್ಣಪ್ಪ ಅವರು ಆಗಮಿಸಿ ಚಾಲನೆ ನೀಡಿದರು. ಅವರು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡುತ್ತಾ ಸ್ಥಳೀಯ ಅಭಿವೃದ್ಧಿಗೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಒಟ್ಟಾರೆ ವಿಜಯನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ರೀತಿ ಸ್ಟೂಡೆಂಟ್ಸ್ ಆಗಿ ಬೆಳೆದು ಬಂದು ಇವತ್ತು ಈ ಕಡೆ ಸ್ವಲ್ಪ ಇವತ್ತು ದೇವರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಬಂದಿದ್ದೀವಿ. ನಾವು ಯಾವುದೂ ನಾವೇನೇ ಎತ್ತರಿಕೋದ್ರು ನಾವೆಲ್ಲಿಂದ ಬಂದೋ ನಾವು ಸ್ಟೂಡೆಂಟ್ಸ್ ಆಗಿದ್ದೋ ನಾವು ಅನ್ನೋದನ್ನ ಮರಿಬಾರ್ದು. ಅದನ್ನು ಮರೀದೆ ನಾವೆಲ್ಲ ಸ್ಟೂಡೆಂಟ್ಸ್ಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ನೀವು ಕೇಳಿದ್ದೆಲ್ಲ ಮಾಡಿಕೊಡ್ತೀವಿ. ಡೆಸ್ಕ್ಗಳು ಹೊಸ ಕೊಡಿ ಅಂದರೆ ಮೊದಲು 64 ಕೊಟ್ಟು ಇವತ್ತು 200 ಕೊಡ್ತಾ ಇದ್ದೀವಿ. ಆಮೇಲೆ ಲಿಫ್ಟ್ ಬೇಕು ಅಂದರೂ ಲಿಫ್ಟ್ ಮಾಡಿಕೊಡ್ತೀವಿ. ಆಮೇಲೆ ಎಲ್ಲ ಮಕ್ಕಳಿಗೂ ಕುಡಿಯೋ ನೀರು ಬೇಕು ಅಂದರೂ 12 ಜಾಸ್ತಿ ಕುಳಾಯಿ ನೀರು ಹಾಕ್ಕೊಡ್ತೀವಿ. ಅಂದರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಇಷ್ಟೇ, ಅದನ್ನು ಮಿತವಾಗಿ ಬಳಸಿ. ಅಂದ್ರೇನು ಬೆಳೆಯೋದು ಎಲ್ಲ ಮಾಡೋಕ್ಕೆ ಕುಡಿಯೋ ನೀರಿಗೆ ಕುಡಿಯೋ ನೀರು. ಅದೇ ರೀತಿ ಇಂಡೋರ್ ಸ್ಟೇಡಿಯಂ ಬೇಕು ಅಂತಂದರು ಇಂಡೋರ್ ಸ್ಟೇಡಿಯಮ್ಮನ್ನು ಮಾಡಿಕೊಡ್ತೀವಿ. ಏಕೆಂದರೆ ಮಕ್ಕಳಿಗೆ ಏನೇನು ಇಂಡೋರ್ ಸ್ಟೇಡಿಯಮಲ್ಲಿ ಆಟ ಎಲ್ಲ ಆಡಲಿ ಮಾಡಿ. ಯಾಕೆಂದರೆ ಈಗ ಡೈವರ್ಷನ್ ಯಾವುದೇ ಡೈವರ್ಷನ್ ಕೊಡಬೇಕು ಇಲ್ಲದೆ ಏನು ಮಾಡ್ತಾರೆ, ಅಡಿಕ್ಟೆಡ್ ಟು ಮೊಬೈಲ್. ಬರೀ ಮೊಬೈಲ್ ಅಡಿಕ್ಟೆಡ್ ಪರವಾಗಿಲ್ಲ, ತಪ್ಪೆಲ್ಲ ಆಗ್ತದೆ. ಅದೆಲ್ಲ ಬೇಡ. ಮಕ್ಕಳಿಗೆ ಆಡೋಕ್ಕೆ ಓಡೋಕ್ಕೆ ಎಲ್ಲದಕ್ಕೂ ಪಕ್ಕದಲ್ಲಿ ನಾವು ಆನ್ಲೈನಲ್ಲಿ ಕ್ರಿಕೆಟು, ಕಬಡ್ಡಿ, ಖೋಖೋ, ವಾಲಿಬಾಲು, ಬಾಸ್ಕೆಟ್ಬಾಲು, ಶಟ್ಲು ಎಲ್ಲ ಮಾಡ್ಕೊತೇವೆ. ಅದೇ ರೀತಿ ಶಟ್ಲ್ ಬ್ಯಾಡ್ಮಿಂಟನ್ ಕೋರ್ಟ್ಗಳನ್ನ ಸುಮಾರು 7-8 ಮಾಡ್ತೇವೆ ಸುತ್ತಮುತ್ತ. ಆಮೇಲೆ ಪಕ್ಕದಲ್ಲಿ ಮೈದಾನ ಇದೆ, ಯಾವುದೋ ಚಂದ್ರಶೇಖರ್ ಆಜಾದ್ ಗ್ರೌಂಡು ಮೈದಾನ ಇದೆ. ಆ ಮೈದಾನದಲ್ಲೂ ನಿಮ್ಮ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ. ಮಕ್ಕಳು ಯಾವುದೇ ರೀತಿಯಾದಂಥ ಅಡಿಕ್ಷನ್ ಆಗಿದೆ. ದಯವಿಟ್ಟು ಟೈಮ್ ಪಾಸ್ನ ಕ್ರಿಕೆಟಲ್ಲೋ ಇನ್ನೊಂದರಲ್ಲೋ ಸ್ಪೋರ್ಟ್ಸಲ್ಲಿ ನೀವು ಮೈಂಡ್ ಕೊಟ್ಬಿಟ್ರೆ ಸ್ಪೋರ್ಟ್ಸಲ್ಲಿ. ಆಮೇಲೆ ಇಲ್ಲಿ ನನಗೆ ಭಾಳ ಸಂತೋಷ ಆಗಿದೆ ಅಂದರೆ ಮುಸಲ್ಮಾನ್ ಹುಡುಗ ಬಂದು ಕಂಸಾಳೆ ಪದಗಳನ್ನೆಲ್ಲ ಕಲಿಸ್ಕೊಟ್ಟ. ಮಕ್ಕಳೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಇದೆಲ್ಲ ಭಾಳ ಸಂತೋಷ ಆಯಿತು.
ಆ ಥರ ಮೈಂಡು ಸ್ಪೋರ್ಟ್ಸ್ ಆಕ್ಟಿವಿಟೀಸು ಮತ್ತು ಈ ಕಲ್ಚರಲ್ ಆಕ್ಟಿವಿಟೀಸು ನಾಟಕದಲ್ಲಿ ಹಾಡುಗಾರಿಕೆಯಲ್ಲಿ ಇದ್ಬಿಟ್ರೆ ಯಾವುದೇ ರೀತಿ ಮೈಂಡು ಪೊಲ್ಯೂಟ್ ಆಗಲ್ಲ. ಆ ಮೈಂಡ್ ಪೊಲ್ಯೂಟ್ ಆಗಬಾರ್ದು ಅಂತಲೇ ಇದೆಲ್ಲ ಅವಕಾಶಗಳನ್ನ ನಿಮ್ಗೆ ಮಾಡಿಕೊಡ್ತಾ ಇರೋದು ಒಳ್ಳೆಯದಾಗಿ. ನಿಜಕ್ಕೂ ಅದೃಷ್ಟವಂತ ಕಾಲೇಜು. ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನೀವು ಹೇಳಿದ್ರಲ್ಲ ಒಂದೇ ಒಂದು ನಾನು ಮೊದಲಿಂದ ರಿಕ್ವೆಸ್ಟ್ ಮಾಡ್ತೇವೆ, ನಾಟ್ ಅರ್ಜಿಂಗ್ ರಿಕ್ವೆಸ್ಟ್ ಇಸ್ ದಟ್ ನೋ ಫ್ಯಾಕಲ್ಟಿ ಶುಡ್ ಬಿ ಡಿವೈಡೆಡ್, ಫ್ಯಾಕಲ್ಟಿ ಹ್ಯಾಸ್ ಟು ಬಿ ಯುನೈಟೆಡ್. ಅವಾಗ ಮಾತ್ರ ಮಕ್ಕಳಿಗೆ ಚೆನ್ನಾಗಿ ಒಳ್ಳೆ ಇದು ಸಿಗ್ತದೆ. ಇಲ್ಲೇ ಇವರೊಂದು ಹೇಳೋದು ಅವರೊಂದು ಹೇಳೋದು ಎಲ್ಲ ಆಗ್ತದೆ. ಫ್ಯಾಕಲ್ಟಿ ಶುಡ್ ಬಿ ಯುನೈಟೆಡ್, ನಾಟ್ ಡಿವೈಡೆಡ್. ಓಕೆ.